of Teachers' Day combined with Nari Shakti Samman Award 2025. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಗಣ್ಯರೇ, ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಶಿಕ್ಷಕರೇ ಹಾಗೂ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ ಗುತ್ತೇದಾರ್ SRJ ಸಂಸ್ಥೆಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಇಂದಿನ ಶಿಕ್ಷಕರ ದಿನಾಚರಣೆ ಮತ್ತು ನಾರಿ ಶಕ್ತಿ ಸಮ್ಮಾನ್ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. It's the joy of movement and the heart of life. So let the rhythm, grace and devotion fill this hall with positivity. Please put your hands together for welcome dance presented by coordinators and teachers of SRJ Group of Institutions, Kalburgi. ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಶಿಖರನಾದ ತುಂತನಂ ಪಾದಗಳ ಕುರಿತ ಕೀರ್ತನಂ ಸಂಗೀತ ಸಾಹಿತ್ಯ Please welcome them with a huge round of applause. Thank you, sir. Thank you, ma'am. Let us take a moment to acknowledge the outstanding contributions of SRJ Group of Institutions, Kalburgi. SRJ stands for Students Research Jargon. In the year 2015, SRJ began its Supriya Raghavendra Joshi, the CEO and co-founder of SRJ Group of Institutions, Kalburgi. With the dream of giving high-quality education to children and teachers, SRJ has been committed to providing the best facilities and opportunities to the students and teachers. It has and more than 70 dedicated teachers who are a part of SRJ family. SRJ provides training in different educational methods such as Abacus, Vedic mathematics, spoken English, career counseling, and child counseling. Apart from this, SRJ also conducts teacher training, interview skills, communication skills, practical teaching skills, personality development, confidence building such as NTT
year, we honored 15 gynecologists for their tireless service in women's health. This year, we are continuing the legacy by honoring outstanding principals and education leaders for their invaluable contributions in the field of education. Their dedication and hard work have been recognized with a great respect. ಕಲಬುರಗಿಯ ಎಸ್ಆರ್ಜೆ ಸಮೂಹ ಸಂಸ್ಥೆ. ಎಸ್ಆರ್ಜೆ ಎಂದರೆ ವಿದ್ಯಾರ್ಥಿಗಳ ಸಂಶೋಧನಾ ಪರಿಭಾಷೆ ಎಂದರ್ಥ. ಇವತ್ತು ಈ ಸಂಸ್ಥೆಯ ಕುರಿತು ಹೇಳಲು ಬಯಸುತ್ತೇನೆ. ಎಸ್ಆರ್ಜೆ ಸಂಸ್ಥೆಯು 2015ರಲ್ಲಿ ಶ್ರೀಮತಿ ಸುಪ್ರಿಯಾ ಆರ್ ಜೋಶಿ ಮೇಡಮ್ ಹಾಗೂ ಶ್ರೀ ರಾಘವೇಂದ್ರ ಜೋಶಿ ಸರ್ ಅವರು ಪ್ರಾರಂಭಿಸಿದರು. ಇವತ್ತಿಗೆ ಈ ಸಂಸ್ಥೆಯು ಪ್ರಾರಂಭವಾಗಿ ಇಂದಿಗೆ ದಶಕವನ್ನು ಪೂರೈಸಿದೆ. ಪ್ರಾರಂಭದ ದಿನಗಳಲ್ಲಿ 50 ವಿದ್ಯಾರ್ಥಿಗಳೊಂಡ ಈ ಸಂಸ್ಥೆ ಇಂದು 12,555 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಮತ್ತು 70ಕ್ಕಿಂತ ಅಧಿಕ ಶಿಕ್ಷಕರನ್ನು ಒಳಗೊಂಡಿದೆ. ನಮ್ಮ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಉದ್ದೇಶದಿಂದ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಬ್ಯಾಕಸ್, ವೇದಗಣಿತ, ಸ್ಪೋಕನ್ ಇಂಗ್ಲಿಷ್, ಹ್ಯಾಂಡ್ ರೈಟಿಂಗ್, ವೃತ್ತಿ ಸಮಾಲೋಚನೆ, ಮಕ್ಕಳ ಸಮಾಲೋಚನೆ ಹೀಗೆ ಹಲವಾರು ತರಬೇತಿಗಳನ್ನು ನೀಡಲಾಗುತ್ತಿದೆ. ಶಿಕ್ಷಕರಿಗಾಗಿ ವೃತ್ತಿಪರ ತರಬೇತಿ, ಸಂವಹನ ಕೌಶಲ್ಯ, ಸಂದರ್ಶನ ಕೌಶಲ್ಯ, ಪ್ರಾಯೋಗಿಕ ಬೋಧನಾ ಕೌಶಲ್ಯ, ವೈಯಕ್ತಿಕ ಅಭಿವೃದ್ಧಿ ಹಾಗೂ ಆತ್ಮವಿಶ್ವಾಸ ನಿರ್ಮಾಣ, ಎನ್ಟಿಟಿ ನರ್ಸರಿ ಶಿಕ್ಷಕರ ತರಬೇತಿ, ಎಫ್ಡಿಪಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಹೀಗೆ ಹಲವಾರು ಪ್ರಮಾಣ ಪತ್ರ ಒಳಗೊಂಡ ತರಬೇತಿಗಳನ್ನು ನೀಡುತ್ತಾ ಬರುತ್ತಿದೆ. ಪ್ರತಿ ವರ್ಷವೂ ಮಕ್ಕಳನ್ನು ಪ್ರೋತ್ಸಾಹಿಸಲು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಸ್ಪರ್ಧೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯವನ್ನು ಮಾಡುತ್ತಾ ಬರುತ್ತಿದೆ. ಪ್ರತಿ ವರ್ಷ ಸ್ಪರ್ಧೆಯಲ್ಲಿ ಸರಿಸುಮಾರು 3,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ಕಲ್ಯಾಣ ಕರ್ನಾಟಕಾದ್ಯಂತ 100ಕ್ಕೂ ಹೆಚ್ಚು ಶಾಲೆಗಳೊಂದಿಗೆ ಎಸ್ಆರ್ಜೆ ಯಾವಾಗಲೂ ನವೀನ ಶೈಕ್ಷಣಿಕ ಅನುಭವಗಳೊಂದಿಗೆ ಯುವ ಮನಸ್ಸುಗಳನ್ನು ಪೋಷಿಸಲು ಬದ್ಧವಾಗಿದೆ. ಕಳೆದ ವರ್ಷ 15 ಸ್ತ್ರೀ ರೋಗ ತಜ್ಞರನ್ನು ಪ್ರತಿಷ್ಠಿತ ನಾರಿ ಶಕ್ತಿ ಸಮ್ಮಾನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಈ ವರ್ಷ ಶಿಕ್ಷಣ ಕ್ಷೇತ್ರ ಸೇವೆ ಸಲ್ಲಿಸುತ್ತಿರುವ 15 ಶಿಕ್ಷಣ ತಜ್ಞರನ್ನು ನಾರಿ ಶಕ್ತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಮೂಲಕ ನಾವು ನಮ್ಮ ಪರಂಪರೆಯನ್ನು ಮುಂದುವರೆಸುತ್ತಿದ್ದೇವೆ. ಹಾಗೆ ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ವಿಘ್ನ ವಿನಾಶಕನಾದ ಗಣಪತಿಯನ್ನು ಪ್ರಾರ್ಥಿಸೋಣ. ಸಂಗೀತವು ದೇವರೊಂದಿಗೆ ನಮ್ಮನ್ನು ಸಂಪರ್ಕಿಸುವ ಶಕ್ತಿ ಹೊಂದಿದೆ ಮತ್ತು ಪ್ರಾರ್ಥನೆ ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತದೆ. ಈಗ ಪ್ರಾರ್ಥನೆ ಗೀತೆಯನ್ನು ಹಾಡಲು ಶ್ರೀಮತಿ ಅಪೂರ್ವ ಅವರನ್ನು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಿದ್ಯೆ ಸಾಧಿ ಪೂತೆ ಮಗೆ
तिळाचे तेल कापसाची वाण दिवा देवे देवा पाशी उजेड पडे विष्णू पाशी माझा नमस्कार सर्व देव देवतांपाशी ये ग लक्ष्मी बैस बाजे माझं घर तुला साजे दिवा देवे देवा पाशी उजेड पडे विष्णू पाशी माझा नमस्कार सर्व देव देवतांकी विनाशाय दीपज्यो Chief guest of today's program, Sri Basuraj Patil Sedamji sir. He is a respected leader and a dedicated public servant known for his commitment to education, community development and social welfare. His work has touched countless lives and his vision continues to inspire many in our region. Sir has always believed that education is a strong pillar of society and his encouragement towards educational initiatives has helped many institutions grow and thrive. He is not only an educator but also a guru for our Yasanti group of institutions, Kalpurgi. We extend our heartfelt gratitude to you, sir, for gracing your presence in this event. And now I invite Sri Raghavendra Joshi, sir, to felicitate our chief guest with a token of appreciation. ಇವರು ನಾಳೆಯ ನಾಯಕರನ್ನು ರೂಪಿಸುವಲ್ಲಿ ಒಳ್ಳೆಯ ಮಾರ್ಗದರ್ಶಕರಾಗಿದ್ದು ಶಿಕ್ಷಣ ಹಾಗೂ ಸಮಾಜದ ಅಭಿವೃದ್ಧಿಗೆ ತಮ್ಮ ವಿಶಾಲವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅವರಿಗೆ ಶ್ರೀಯುತ ಸುನೀಲ್ ಅವರು ಸ್ಮರಣಿಕೆ ಸಲ್ಲಿಸುವ ಮೂಲಕ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. My gratitude to all the associated management, principals, teachers and all the friends who are present here. I welcome you all once again. Influence and ignite minds. With the thought, let us now invite our honorable guest, Chief Guest Sri Basuraj Patil Sedamji sir, to deliver the speech. ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂದರೆ ಎಲ್ಲ ಶಾಲೆಗಳು ಇವುಗಳೇ ಅಲ್ಲ, ಇನ್ನೊಬ್ಬರ ಶಾಲೆಗಳನ್ನು ತಮ್ಮ ಶಾಲೆಗಳನ್ನಾಗಿ ಮಾಡಿಕೊಂಡು ಸುಮಾರು 70 ಜನ ಶಿಕ್ಷಕರ ಮುಖಾಂತರ ವಿವಿಧ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸುವ ಗ್ರೇಟ್ ವರ್ಕ್, ವಿಶಿಷ್ಟವಾದಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ. ಇದು ಎಂದಿನಿಂದ ಈ ಸಂಸ್ಥೆ ಪ್ರಾರಂಭವಾಗಿದೆ
ಅವತ್ತಿನಿಂದ ಸಿನ್ಸ್ ದಟ್ ಡೇ ಐ ಆಮ್ ಇನ್ ಟಚ್ ವಿತ್ ದಿಸ್ ಇನ್ಸ್ಟಿಟ್ಯೂಷನ್. ಸೆಕೆಂಡ್ಲಿ, ನನಗೆ ಈ ಸಂಸ್ಥೆಯಿಂದ ಬಹಳ ಅಪೇಕ್ಷೆ ಇದೆ. ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಹೆಚ್ಚಿಂದು ಪಡಿಬೇಕು ಅಂತ ಇಚ್ಛೆ ಇದ್ದರೆ ನಾವು ಅತಿಥಿಗಳನ್ನು ಬೆಂಗಳೂರು, ಧಾರವಾಡದಿಂದ ಕರೆಸ್ತೇವೆ. 1 day workshop, 2 day workshop, 3 day workshop, 7 days workshop. We are totally dependent on others. ಆದರೆ ಸತ್ಯ ನಿಮಗೆ ನಾನು ಹೇಳ್ತೇನೆ, ವಿಪರೀತ ಪರಿಸ್ಥಿತಿಯಲ್ಲಿಯೇ ಅಸಾಧಾರಣ ವ್ಯಕ್ತಿಗಳು ಹುಟ್ಟುತ್ತಾರೆ. ಹೀಗಾಗಿ ನಮ್ಮ ಭಾಗದಲ್ಲಿಯೇ ಅನೇಕ ಅಸಾಧಾರಣ ವ್ಯಕ್ತಿಗಳಲ್ಲಿದ್ದಾರೆ. ಅವರನ್ನು ಗುರುತಿಸಿ ಅದರ ಮುಖಾಂತರ ಬರೀ ಈ ಭಾಗದ ಮಕ್ಕಳ ಶಿಕ್ಷಣದ ಅಭಿವೃದ್ಧಿ ಅಷ್ಟೇ ಅಲ್ಲ, ನಾಳೆ ತಥಾಕಥಿತ ಪ್ರಗತಿಪರ ಬೆಂಗಳೂರು, ಮಂಗಳೂರು, ಧಾರವಾಡ ಅಲ್ಲಿಯ ಜನರು ಶಿಕ್ಷಣಕ್ಕಾಗಿ ನಮ್ಮಲ್ಲಿ ಬಂದಾಗ ನನಗೆ ಅತೀ ಸಂತೋಷವಾಗುತ್ತದೆ. ಇದು ನನ್ನ ಆಸೆ. No lady teacher were there in the school. Today, after 10 years, I say up to 80% lady teacher will be there. Other side, responsibility is also there. ಹೆಚ್ಚಾಗಿದೆ. ಇನ್ನೊಬ್ಬರ ಕುರ್ಚಿ ಕಸ್ಕೊಂಡ ಮೇಲೆ ಅದರ ಪವಿತ್ರತೆಯನ್ನು ಕಾಪಾಡಿದ್ದರೆ ಮನಿ and also the making you feeling of the seriousness of this responsibility. ಇದು ಒಂದು ಭಾಗ. ನಾನು ಆಮಂತ್ರಣ ಪತ್ರ ನೋಡಿದೆ, ಯಾರಿಗೆ ಸನ್ಮಾನ ಮಾಡ್ತಾರೆ ಅಂತ ನೋಡಿದೆ. यानी इंसान के दिमाग को ऐसा चुस्का लगाना कि भविष्य के निर्माण के लिए वो बच्चे असाधारण व्यक्ति बनकर आगे आए. इसमें एपीजे अब्दुल कलाम टोल्ड बिग थिंकिंग, यानी बड़ा सोचो. बड़ा सोचे तो कैसा, रात में नींद नहीं आना उसको पाने के लिए. This holy occasion of Sarvepalli Radhakrishnan's birthday is memory, and also the special program Nari Shakti. Now the beauty of the dress should convert into the beauty of the character of the students. This is my request. Thanks one and all. ಪ್ರೇರೇಪಿಸಿದ ನಿಮ್ಮ ಅಮೂಲ್ಯವಾದ ಮಾತುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಹಂತ, ಎಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ನಾರಿ ಶಕ್ತಿ ಸಮ್ಮಾನ ಪ್ರಶಸ್ತಿ 2025 ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ. As the saying goes, when women rise, the entire society rises. With this spirit, we now begin Nari Shakti Samman Award ceremony. I warmly invite the awardees to step forward and receive their certification. First, I call to Srimati Kumudini Devi S. Mart, Principal, MSc B.Ed, Master in Science, Zoology, 2009 and 2010 batch from Kuvempu University, B.Ed Gulbarga University in 1992 to 1993, Bachelor's in Science 1988 to 1993, Osmana University. Public relations, teamwork, effective communication, school curriculum planning, teacher training and development, student counseling programs, parent engagement strategy, educational leadership. Passionate and experienced educator with 35 years of addressing the evolving needs of children
into an educated family. Father was a professor in chemistry, born and brought up in a Nargoda district, Dharwad. Married to Miss in Gulbarga. Plus completed MBBS and currently pursuing coaching for PG. Younger daughter studying in 10th standard. Professional experiences, passion towards teaching, mainly as an educator and worked as science teacher and vice principal at PSS English Medium School at Gadag for 6 years. Worked as science teacher and as coordinator at Chandana Patil English Medium School for 15 years. Currently serving as principal at Amir Patil Central School, Kalburgi since 8 years. Involvement in social service, active member of Inner Wheel Club, served as S. Nagamani Ramu, Principal Shri Vidyalakshmi Patil School, Kembari. Teacher of learners and also she continues to strive towards creating responsible citizens as bright leaders of tomorrow. She successfully completed 19 years of child and various fields. I value them much because of the way she disregards her works. And her vision is to determine to create a more suitable climate for learning, to create learning opportunities with interest and motivate the children. She hold a Master of Science and a Bachelor's of Education degree from Fortune School located at MSK Mill, Jilanabad, Kalburgi, which offers education from Montessori to class 10. Along with her role as the principal, she also served as the vice president and teacher of Fortune School. Everybody, please give a huge round of applause.
like to invite Srimati Jyoti N. Patil, Principal of Sri Sai Public School, Kemphavi. Education, BA, BEd, started teaching career in Sri Kantha Patil, that is Sri Sai Public School, Secondary, through in the year 2001. They started this school with only 22 students, and today we have around 500 students studying with them. She is the working principal and secretary of school. The main intention of opening this school is to give good education to rural students. Come on everyone, give them a huge round of applause. Let us appreciate their tireless service with a huge round of applause. And Renard, Principal of Sri Basaveshwar Temple International School, Basavana Bhagyawadi. She has born on 2nd October 1977. She completed her qualification MSc BA, started the teaching career at Sainik School, Shishunikethan, Bijapur, 2002 to 2011. From 2011 till today, she is working as a principal in Basaveshwar Temple International School, Basavana Bhagyawadi. Call Srimati Sumangala Nagabhushana Padashetti, Principal of Madheshwari Kannada and English Medium School, Javalgi. As the Secretary of school started in 2008, it had only 50 students and operated in a small room of her house. Through her unwavering dedication and visionary leadership, it has now grown to 600 students with 30 teaching staff and 10 non-teaching staff. An immense transformation made possible through her relentless efforts. The school offers holistic education in both Kannada and English medium from LKG to 10th standard students, nurturing learning and growth. All the videos, give them a huge round of applause for their tireless service. Administrative Vani Vilas Public School, Gulbarga. Passing all her higher education in Gulbarga itself. Proudly representing her hometown, a PhD in teaching and learning methodologies, she has brought forward innovative practices that make learning more effective and joyful for students. Let us appreciate them with a huge round of applause.
Dr. Srilata Lingaya Swami, daughter of Lete Gurulingaya Swami, born on 5th of August 1984 at Manakhelli village, completed primary and high school and pre-university in Kolar Goldfield, KGF, UG and PG from Gulbarga University, PhD from OPT University, assistant teacher for pre-primary 5 years, pre-primary teachers about 3 years, high school teachers for. So I really thank all Bhagavan participants. Appaji will call. So I'm really very grateful. Yes, Nari Shakti Samman Award completed. Very congratulations to each and every person who got the award today. So let us bless together. Please bless us. Let us grow together. Let us do something else in this way. So I request each and every awardees and the teachers, principals, those who have joined here, please come on the dais. Let us celebrate with cake cutting today's Teachers' Day celebration. Please welcome on the stage. कैमरा मोबाइल प्लीज पुढच्या सर
ಶಕ್ತಿ ಸಮ್ಮಾನ್ ಅವಾರ್ಡ್ ಟೀಚರ್ಸ್ ಡೇ ಪ್ರಯುಕ್ತವಾಗಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ನಾರಿ ಶಕ್ತಿ ಸಮ್ಮಾನ್ ಅವಾರ್ಡನ್ನು ಪ್ರತಿಯೊಂದು ಶಾಲೆಯಲ್ಲಿ ನಿವೃತ್ತರಾಗಿರ್ತಕ್ಕಂಥ 15 ಶಿಕ್ಷಕರು ಮತ್ತು 15 ಪ್ರಾಂಶುಪಾಲರು 15 ಆಡಳಿತ ಮಂಡಳಿಯವರನ್ನು ಕರೆದು ನಾವು ಗೌರವಿಸಲಾಯಿತು. ಸೊ ಇವತ್ತಿನ ಕಾರ್ಯಕ್ರಮದಿಂದ ನಾರಿ ಶಕ್ತಿ ಸಮ್ಮಾನ್ ಅಂದರೆ ನಾರಿಯರ ಶಕ್ತಿಗೆ ಸಮ್ಮಾನವನ್ನು ಕೊಡಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ SRG ಸಂಸ್ಥೆಯಲ್ಲಿ ನಾವು ಅನೇಕ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೇವೆ. ಮ್ಯಾಥ್ಸ್, ವೇದಿಕ್ ಮ್ಯಾಥ್ಸ್, ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಅಪ್ಕಮಿಂಗ್ ಆಗಿ ನಾವೀಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಸೆಪ್ಟೆಂಬರ್ ಮಂತಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಟೀಚರ್ ಆಗಬೇಕು ಅಂತ ಆಕಾಂಕ್ಷೆಯನ್ನು ಹೊಂದಿದ್ದೀರೋ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ, ಸದುಪಯೋಗವನ್ನು ಪಡೆದುಕೊಳ್ಳಿ. ಹಾಗೆ ಕೂಡ ಶಿಕ್ಷಕರಾಗಿ ಮಕ್ಕಳನ್ನು ಬೆಳೆಸುವಲ್ಲಿ ನಿವೃತ್ತರಾಗೋಣ ಅಂತ ಹೇಳ್ತಾ